ನಿನ್ನೆ ದುರಹಂಕಾರ ಇಂದು ಕ್ಷಮೆ ಕೇಳಿದ ಹಿಂದಿವಾಲ. ನಿನ್ನೆ ದುರಹಂಕಾರ ತೋರಿಸಿದ ಇಂದು ಕ್ಷಮೆಯನ್ನ ಕೇಳಿದ್ದಾನೆ. ನೀನು ನಿನ್ನ ಮನೆಯಲ್ಲಿ ಕನ್ನಡ ಮಾತಾಡು ಇಲ್ಲಲ್ಲ ಅಂತ ಕನ್ನಡಿಗರಿಗೆ ಆವಾಜ್ ಹಾಕಿದ್ದ ಹಾಸ್ಟೆಲ್ ವಾರ್ಡನ್. ಬೆಂಗಳೂರಿನ ಎಎಂಸಿ ಕಾಲೇಜ್ ಹಾಸ್ಟೆಲ್ ಸಿಬ್ಬಂದಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬೆನ್ನಲ್ಲೇ ವಾರ್ಡನ್ ಕ್ಷಮೆಯನ್ನ ಕೇಳಿದ್ದಾನೆ. ತಪ್ಪು ಮಾಡಿದ್ದೇನೆ ಕ್ಷಮಿಸಿ ಎಂದು ಹಾಸ್ಟೆಲ್ ವಾರ್ಡನ್ ಕ್ಷಮೆಯನ್ನ ಕೇಳಿದ್ದಾನೆ. ಕಾಲೇಜಲ್ಲಿ ಕನ್ನಡ ಕಡ್ಡಾಯವಿಲ್ಲ ಎಂದಿದ್ದ ಕಿಡಿಗೇಡಿ. ಎಎಂಸಿ ಕಾಲೇಜು ಮುಂದೆ ಕನ್ನಡ ಪರ ಸಂಘಟನೆಗಳ ಕಿಚ್ಚು. ಪೊಲೀಸ್ ಠಾಣೆಯಲ್ಲಿ ವಾರ್ಡನ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ದುರಹಂಕಾರವನ್ನ ಮೆರೆದು ಕನ್ನಡ ಮಾತಾಡೋ ಹಾಗಿಲ್ಲ, ಹಿಂದಿಯಲ್ಲೇ ಮಾತಾಡಬೇಕು ಅಂತ ದುರಹಂಕಾರದ ಮಾತುಗಳನ್ನಾಡಿದ್ದ. ಇಂದು ಅದಕ್ಕೆ ಕ್ಷಮೆಯನ್ನ ಕೇಳಿದ್ದಾನೆ ವಾರ್ಡನ್. ಹಿಂದಿವಾಲ ಇವನು. ನೋಡಿ, ಎಲ್ಲೆಲ್ಲಿಂದನೋ ಬರ್ತಾರೆ, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರ್ತಾರೆ, ಕನ್ನಡದ ನೆಲದಲ್ಲಿ ಇರ್ತಾರೆ, ಕನ್ನಡ ಗಾಳಿಯನ್ನು ಸೇವಿಸ್ತಾರೆ, ಕನ್ನಡದ ಆಹಾರವನ್ನು ಸೇವಿಸ್ತಾರೆ, ಎಲ್ಲ ಬೇಕು ಇವರಿಗೆ ಕರ್ನಾಟಕದ್ದು. ಆದರೆ ಭಾಷೆ ಅಂತ ಬಂದಾಗ ಈ ರೀತಿಯಾಗಿ ದುರಹಂಕಾರ ತೋರೋದು ಅಂದರೆ ಒಂದು ಕೃತಜ್ಞತೆ ಅನ್ನೋದು ಇರೋದಿಲ್ಲ. ಇಷ್ಟೆಲ್ಲ ಜಾಗ ಕೊಟ್ಟಿದೆ ನಮಗೆ ಕರ್ನಾಟಕ, ನಮಗೆ ಬದುಕೋಕ್ಕೆ ಅಂತ ಇಷ್ಟೆಲ್ಲ ಆಶ್ರಯ ಕೊಟ್ಟಿದೆ, ನಮಗೆ ಇಲ್ಲೊಂದು ಉದ್ಯಮವನ್ನು ಕೊಟ್ಟಿದೆ, ದುಡಿಮೆಯನ್ನು ಕೊಟ್ಟಿದೆ, ನಾವು ಅದಕ್ಕೆ ಕೃತಜ್ಞರಾಗಿರಬೇಕು. ಅದನ್ನು ಬಿಟ್ಟು ಕನ್ನಡ ಯಾಕೆ ಮಾತಾಡಬೇಕು ಅನ್ನುವಂಥ ದುರಹಂಕಾರದ ಮಾತುಗಳೇ ಹೆಚ್ಚಾಗಿರುತ್ತೆ. ಇಂಥವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಇನ್ನು ನಿನ್ನೆ ದುರಹಂಕಾರದಿಂದ ಮಾತನಾಡಿದೆ, ಇವತ್ತು ಕ್ಷಮೆ ಕೇಳಿದ್ದಾನೆ. ನಾನು ಮಾತಾಡಿದ ತಪ್ಪಾಗಿದೆ. ಎಸಿಎಂ ಕಾಲೇಜು ಮುಂದೆ ಕನ್ನಡ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದ ಈ ಹಾಸ್ಟೆಲ್ ವಾರ್ಡನ್ ಇದೀಗ ಕ್ಷಮೆಯನ್ನ ಕೇಳಿದ್ದಾನೆ. तुमको कन्नड़ में बात करना था, तुम्हारे घर में आके बात करने की हो, ठीक है? ये इंस्टीट्यूशन है. हिंदी माताಡ ಬೇಡ, ಕಂಪಲ್ಸರಿ ಇಲ್ಲ ಅಷ್ಟೇ. कंपल्सरी नहीं है. कोई डाउट है तुमको?